ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು? ಏ ಗುಂಡ, ಆ ಗುರಪ್ಪ ಯಾರು ಈಗ ಮಾತಾಡಿಸಿದ್ರೆ ಹಿಂಗ್ ಬೈ ಅಂತ ಹೇಳ್ಕೊಟ್ಟು ಅವೇನ್ ಹೇಳ್ತಾರ ಅದನ್ನೇ ಮಾಡ್ತೀಯ ನೀನು. ದುಡ್ಡು ಕೊಟ್ಟು ಕೂಳ್ ಕೊಡ್ತಾ ಇರೋರು ನಾವು. ನಮ್ಮ ಮಾತನ್ನು ಸ್ವಲ್ಪ ಕೇಳೋದು ಹೇಳು. ಹೋಗ್ಲಿ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು. ಕೇಳಿ. ಇದೇ ಹೇಳೋದ್ನಲ್ಲ ಗುರು, ಆ ಮಾತು ನಿಜಾನ? ಗುಂಡಾನ ನಿನ್ನನ್ನೇ ಕೇಳ್ತಾ ಇದ್ದೀನಿ, ಗುರುರಾಜ್ ಹೇಳಿದಿರೋ ಮಾತು ನಿಜಾನ? ನೀನು ನಮ್ಮ ಮನೆ ಕೆಲಸದಾಳು. ನಿನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ನಾನು ಇಡಬೇಕಾಗಿತ್ತು. ಆದ್ರೆ ತಗೊಂಬಂದ್ ತಲೆ ಮೇಲೆ ಕುಂಚ್ಕೊಂಡಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ನಾಯಿ, ನಾವು ನೀವು ಹಾಕೊಳ್ಳೋ ಚಪ್ಪಲಿ, ನಾವು ಈ ಮನೆಯ ನಾಯಿ. ಅಪರ ಈ ನಾಯಿ ನೀಯತ್ತಿನ ನಾಯಿರೇ ಅಪ್ಪರ, ನೀಯತ್ತಿನ ನಾಯಿ. ಈ ವಿಷಯ ನನ್ನ ಮುಂದೆ ಹೇಳಬೇಕಾಗಿತ್ತು, ಆ ಗುರುರಾಜಪ್ಪನ ಮುಂದೆ ಯಾಕೆ ಹೇಳಿಲ್ಲ ಅಂತ ಕೇಳಿದ್ರಿ. ಪ್ರಾಣ ಕೂಡ ಸ್ನೇಹಿತ, ಅವನ ಮಾತಿಗೆ ನೀವು ಅವತ್ತು ಬೆಲೆ ಕೊಡ್ಲಿಲ್ಲ. ಗೂಟಗಾರಿಂದ ಒದ್ದು ಹೊರಗೆ ಹಾಕಿದ್ರಿ. ಇನ್ನು ನಾವು ನಿಮ್ಮ ಮನೆಗೆ ದುಡಿಯುವ ಆಳು. ಅಪ್ಪರ ನೀವು ಅವತ್ತು ಬಾಂಬೆಗೆ ಹೋದಾಗ ಸರಸ್ವತಿ ಅವರ ಮೇಲೆ ನಾಗರಾಜಪ್ಪರ ಬಲಾತ್ಕಾರ ಮಾಡಕ್ ಹೋಗುತ್ತು ನಿಜ ರೀ ಅಪ್ಪ. ಹೌದ್ರಿ, ಆ ದೃಶ್ಯ ಗುರಣ್ಣ ನೋಡಿದ. ನನ್ನ ಒಡ ಹುಟ್ಟಿದ ತಂಗಿಯಾಗಿ ನನ್ನ ಮನೆಯಾಗ ಇರಾಕ ಬಾರವಾ ಅಂತ ಕರ್ಕೊಂಡು ಹೋದ. ಅವನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದಾಗ ಈ ನರಿ ಕೂಗ ಗಿರಿಗೆ ಮುಟ್ಟಿದ್ದೇನ್ರಿ ಅಪ್ಪ. ಅಪ್ಪರ ನಾವು ಚಪ್ಪಲಿ ತಗೊಳಕಂತ ಚಪ್ಪಲಿ ಅಂಗಡಿಗೆ ಹೋಗಿರ್ತೀವ್ರಿ. ಅಲ್ಲಿ ಬಣ್ಣ ಬಣ್ಣದ ಚಪ್ಪಲಿ ಹಾಕಿರ್ತಾರ. ನಾವು ಬಣ್ಣಕ್ಕೆ ಮರಳಾಗಿ ಚಪ್ಪಲಿ ಯಾವತ್ತು ತರವಾದ್ರಿ ಅಪ್ಪ. ನಮ್ಮ ಕಾಲಿಗೆ ಯಾವ ಸೈಜ್ ಬರುತ್ತೋ ಆ ಚಪ್ಪಲಿ ಮಾತ್ರ ನಾವು ತರಬೇಕು. ಬಣ್ಣಕ್ಕೆ ಮರಳಾಗಿ ಬೇರೆ ಚಪ್ಪಲಿ ನಾವು ತಂದಿವಿ ಅಂದ್ರ ನಮ್ಮ ಮನೆ ಮುಂದೆ ಬಿಟ್ಟಾಗ ನಾವು ಹಾಕೊಳ್ಳಂಗಿಲ್ಲಪ್ಪ. ಬ್ಯಾರೆ ಯಾವನೋ ಹಾಕೊಂಡು ಹೋಗ್ಬಿಡ್ತಾನ. ಸರಸ್ವತಿ ಅವಾಗ ಇವತ್ತೇ ದಯವಿಟ್ಟು ಆಕಿ ನಾ ಮರಳಿ ಮಡದಿಯಾಗಿ ಸ್ವೀಕರಿಸ್ರಿ ಅಂತ ನಿಮ್ಮ ಇನ್ಮೇಲೆ ನಂಗೆ ಬೇಜಾರ್ ಇಲ್ಲ ಕಣ. ಯಾಕಂದ್ರೆ ನಿನ್ನ ನಮ್ಮ ಮನೆ ಆಳು ಅಂತ ನಾವು ಯಾವತ್ತೂ ತಿಳ್ಕೊಂಡಿಲ್ವೋ. ನನ್ನ ಒಡ ಹುಟ್ಟಿದ ತಮ್ಮ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈ ವಿಷಯ ಗೊತ್ತಿದ್ದು ನೀ ನನಗೆ ತಿಳಿಸ್ಲಿಲ್ಲ ಅನ್ನೋದಷ್ಟೇ ಬೇಜಾರು. ಹೋಗಿ ಬಿಡು. ನಿನ್ನ ಆಸೆಯಂತೆ ಸರಸ್ವತಿನ ಮತ್ತೆ ಮನೆ ತುಂಬಿಸ್ಕೊಳ್ತೇನೆ. ಆದ್ರೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಪ್ರತ್ಯಕ್ಷ ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ. ಅದಕ್ಕೆ ಈ ಘಟನೆನ ಒಂದ್ ಸಾರಿ ನಾನು ಕಣ್ಣಾರೆ ನೋಡ್ಬೇಕಲ್ಲ. 100 ರೂಪಾಯಿ ಕೊಡ್ರಲ್ಲ. 100 ರೂಪಾಯಿ ಹಾಕ್ಲಿ ತೋರ್ಸಾಕಪ್ಪ. ಪುಕ್ಷಡ್ ತೋರಿಸ್ತೀವಿ ಅಂತ ಮಾಡ್ರಿ. 100 ರೂಪಾಯಿ ಫೀಸ್ ಇದೆಯಾ? ಹೌದ್ರಿ. ಹಿಂಗೆ ಮಾಡಿ ಎಷ್ಟು ಮಂದಿ ತೋರಿಸಿ? ಈಗ ಒಂದು ಅರ್ಧ ಮಂದಿ ಉಳ್ದಾರ. ಇನ್ನೊಂದ್ ಸ್ವಲ್ಪ ನಮ್ಮ ಮನೆ ಮರ್ಯಾದೆ ಕಳಿಬೇಡ. ಮ್ಯಾಲ್ ಬೆಳಕಿನ ತೆಗೆದ್ಬಿಡ್ತೀನಪ್ಪ. ನಿನಗೆ ಬೇಕಂದ್ರೆ 5 ಲಕ್ಷ ರೂಪಾಯಿ